ಇಷ್ಟ ದಿನ ನೀನ್ ಎಲ್ಲೋಗಿದ್ದೆ? ಹೆಂಗೋ ಅಂತೂ ಇಂತೂ ನೀನ್ ನನ್ನ ಕೈಗೆ ಬಂದು ಸೇರ್ಬಿಟ್ಟಲ್ಲ, ಎಷ್ಟು ಖುಷಿ ಇದೆ ಗೊತ್ತಾ ನನಗೆ. ಈಗ ನಾನು ಏನ್ ಮಾಡ್ಲಿ, ನೀನ್ ನನಗೆ ಸಿಕ್ಕಿನೂ ಈಗ ನನಗೆ ಏನು ಪ್ರಯೋಜನ ಇಲ್ದಂಗ ಆಗಿದೆಯಲ್ಲ, ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ, ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಇಲ್ಲಿಂದ ಹೋಗ್ಬೇಕು. ಎಗ್ಗುರೆ, ಅದ್ಯಾಕ ಮುಖ ಇಟ್ಕೊಂಡಿದ್ಯಾ? ತಾಡಿ, ನಾನೇ ಬಂದು ಹಗ್ಗ ಬಿಚ್ತೀನಿ. ಅಚ್ಚು, ಸಾರಿ ಅಚ್ಚು. ಸರಿ ಸರಿ, ಇರ್ಲಿ ಇರ್ಲಿ, ನನ್ನ ಕಾಲಿಗೆಲ್ಲ ಬಿಡ್ಬೇಡ. ಸರಿ, ಇಲ್ಲಿಂದ ಹೋಗೋಣ, ನಡೀರಿ. ಅಚ್ಚು, ಆ ಅಂಕಲ್ ಎಲ್ಲ ಎಲ್ಲಿ ಹೋಗಿರ್ತಾರೆ? ನಮ್ಮನ್ನ ಬಿಟ್ಬಿಟ್ಟು ಹಿಂಗ್ ಓಡ್ಬಿಟ್ರು. ಹೌದು ಲಿಲಿ, ಅದನ್ನೇ ನಾನು ಯೋಚನೆ ಮಾಡ್ತೀನಿ. ಅವರು ನಮ್ಮಮ್ಮ ಅಪ್ಪನ ಹತ್ರ ದುಡ್ಡು ಕೇಳ್ತೀನಿ ಅಂತ ತಾನೇ ಹೇಳಿದ್ದು. ಯಾಕೆ ಏನು ಹೇಳಿದೆ? ನಿಮ್ಮನ್ನ ಕಟ್ಟಾಕಿದ್ದು ತಪ್ಪಾಯ್ತು, ಸಾರಿ ಅಂತ ಅಂದ್ಬಿಟ್ಟು ಓಡೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಅಚ್ಚು, ನೀನೊಂದು ಥಿಂಕ್ ಮಾಡ. ಏನಂತ? ನಾವು ಗೋವಾ ಕಾಡಿಂದ ಇಲ್ಲಿವರೆಗೂ ಬರೋದಿಕ್ಕೆ ಆ ಅಣ್ಣ ಎಷ್ಟು ಹೆಲ್ಪ್ ಮಾಡಿದ್ರು ಅಲ್ಲ. ಈಗ ನಮ್ಗೆ ಒಳ್ಳೇದಾಗಿರೋದಂದ್ರೆ ಅವರು ನಮ್ಮನ್ನ ಕಿಡ್ನಾಪ್ ಮಾಡಿ ಅರ್ಧದಲ್ಲೇ ಬಿಟ್ಟೋಡಿದ್ದು ತುಂಬಾ ಒಳ್ಳೇದಾಯ್ತು. ಹೌದು ಜೂಲಿ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರ ಹೆಲ್ಪ್ ಇಲ್ಲದೆ ನಾವ್ ಇಲ್ಲಿವರೆಗೂ ಬರಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಅವ್ರು ಯಾಕೆ ಅರ್ಧದಲ್ಲೇ ಬಿಟ್ಟೋದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದ್ ವೇಳೆ ನಾನು ಯೋಚನೆ ಮಾಡೋದು ಕರೆಕ್ಟ್ ಇರ್ಬೋದೇನೋ. ಏನಂತ ಅಚ್ಚು? ಅಲ್ಲ ರೇಷ್ಮಾ, ನಮ್ಮ ಅಮ್ಮ ಅಪ್ಪನಿಗೆ ಕಾಲ್ ಮಾಡಿ ಅವರು ದುಡ್ಡು ಕೇಳಿರ್ಬೇಕು. ನಮ್ಮ ಅಮ್ಮ ಅಪ್ಪ ಅವ್ರು ಏನ್ ಹೇಳಿರ್ಬೇಕು ಗೊತ್ತಾ? ನಾವು ದುಡ್ಡು ಕೊಡಲ್ಲ, ನಮ್ಮ ಮಕ್ಕಳ ಕಿಡ್ನಾಪ್ ಮಾಡಿಟ್ಟಿದ್ದೀರಾ, ತಡೀರಿ, ಈಗಲೇ ನಾವು ಪೊಲೀಸ್ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿರ್ಬೇಕು. ಅರೆ ಅಚ್ಚು, ನೀನು ಕರೆಕ್ಟ್ ಆಗಿ ಹೇಳ್ತಾ ಇದೀಯ ನೋಡು. ನಮ್ಮ ಅಮ್ಮ ಅಪ್ಪ ಹಂಗೆ ಹೇಳಿರ್ಬೇಕು, ಅದಕ್ಕೆ ಅವರು ಎದ್ಕೊಂಡು ಹೊರಡ್ತಾ ಇದ್ದಾರೆ. ಅಚ್ಚು, ಏನ್ ಜಲಿ? ಹಂಗಂದ್ರೆ ಈಗ ನಾವು ಏನ್ ಮಾಡೋದು? ಇಲ್ಲೇ ಇರನ್ವಾ? ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ನಮ್ಮನ್ನ ಹುಡ್ಕೊಂಡ್ ಬರ್ತಾರಲ್ಲ ಪೊಲೀಸ್ ಕರ್ಕೊಂಡು. ನಾವು ಈ ಕಡೆಯಿಂದ ಎಲ್ಲಾದ್ರೂ ಹೋಗ್ಬಿಟ್ರೆ ಏನ್ ಮಾಡೋದು? ಅವರು ನಮ್ಮನ್ನ ಸುಮ್ನೆ ಹುಡುಕ್ತಾನೆ ಇರ್ತಾರೆ. ನಾವು ಇಲ್ಲೇ ಇರನ್ವಾ? ಹೌದಲ್ಲ, ನಾವು ಇಲ್ಲೇ ಇರೋಣ. ಆಮೇಲೆ ಅಮ್ಮ ಅಪ್ಪ ಎಲ್ಲ ಹುಡ್ಕೊಂಡ್ ಬಂದ್ರು ಅಂದ್ರೆ ನಾವೆಲ್ಲಾದ್ರೂ ಹೋಗ್ಬಿಟ್ರೆ ಮತ್ತೆ ಮಕ್ಳಿಲ್ಲ, ಸುಮ್ನೆ ಯಾರೋ ಹೇಳಿದಾರಂತ ಮತ್ತೆ ರಿಟರ್ನ್ ಹೋಗ್ಬಿಟ್ರೆ ಏನ್ ಮಾಡೋದು? ಹೌದು ಅಚ್ಚು, ಕರೆಕ್ಟ್ ಆಗಿ ಹೇಳ್ದೆ. ಸರಿ, ನಾವು ಇದೇ ಮನೇಲಿ ಇರೋಣ, ಆಯ್ತಾ? ಅರೆ ಅಚ್ಚು. ಏನ್ ರೇಷ್ಮಾ? ಅರೆ ಅಚ್ಚು, ನೀನು ಏನು ಈ ತರ ಹೇಳ್ತಾ ಇದೀಯಾ? ಒಂದು ವೇಳೆಗೆ ಆ ಕಿಡ್ನಾಪರ್ಸ್ ಪ್ಲಾನ್ಗೆ ಮಾಡ್ಕೊಂಡು ಮತ್ತೆ ರಿಟರ್ನ್ಗೆ ಬಂದು ನಮ್ಮನ್ನ ಇಲ್ಲಿಂದ ಬೇರೆ ಕಡೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿಟ್ರೆ ಹೆಂಗೆ ಮಾಡೋದು? ಹೌದು ರೇಷ್ಮಾ, ನೀನ್ ಹೇಳೋದನ್ನು ಸರಿನೇ. ಅವ್ರು ಏನಾದ್ರೂ ಮತ್ತೆ ರಿಟರ್ನ್ ಬಂದ್ರೆ ಏನ್ ಮಾಡೋದು ಈ ತರ ಪ್ಲಾನ್ ಮಾಡ್ಕೊಂಡು? ಹಂಗಲ್ಲ, ಏನಾಗಲ್ಲ. ನನ್ನ ಹತ್ರ ಜಿನ್ ಇದೆಯಲ್ಲ, ನಾನ್ ನಿಮ್ಮನ್ನೆಲ್ಲ ಹೆಂಗೆ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ನೋಡಿ. ಜಿನ್ನು ಜಿನ್ನು ಜಿನ್ನು, ಅದೇನ್ ಜಿನ್ ಅಚ್ಚು? ಅರೆ ಅಚ್ಚು, ಹೌದು, ಅದು ಏನ್ ಜಿನ್ನು? ಹೇ ಅಚ್ಚು, ಸಮಥಿಂಗ್ ರಾಂಗ್ ಅಂತ ಹೇಳ್ಬೇಡ ಅಂತ ಹೇಳ್ದಲ್ಲ. ಈಗ ನೀನು ಅದಕ್ಕೆ ಆನ್ಸರ್ ಮಾಡು. ಏನದು ಜಿನ್ನು? ಯಾಕೆ ಈ ತರ ನಮ್ಮನ್ನ ತಲೆ ಕೆಡಿಸ್ತಾ ಇದ್ಯಾ? ಒಬ್ರು ತಲೆ ಕೆಟ್ರೇನೆ ತುಂಬಾ ತಲೆನೂ ಆಗತ್ತೆ, 3 ಜನಕ್ಕೂ ಸೇರಿಸಿ ನೀನ್ ತಲೆ ಕೆಡಿಸ್ತಾ ಇದ್ಯಾ? ಏನಂತ ಹೇಳ್ತೀಯಾ ಇಲ್ವಾ? ಹೇ ಹೇಳಚ್ಚು. ಏನಚ್ಚು ಆಕ್ಟಿಂಗ್ ಮಾಡ್ತಾ ಇದ್ಯಾ? ಇಲ್ಲ, ಮಾತಾಡಕ್ಕೆ ಬರ್ತಾ ಇಲ್ಲ, ಮತ್ತೆ ಮಾತಾಡ್ತೀನಿ. ಈಗ ಇಲ್ಲಿರೋದು ಬೇಡ, ಬನ್ನಿ ಹಂಗೆ ನಡ್ಕೊಂಡು ಹೋಗೋಣ. ಅರೆ ಲಿಲ್ಲಿ, ಜೂಲಿ ಹೇಳ್ದಂಗೆ ಅವಳ ಹತ್ರ ಏನೋ ಸಮಥಿಂಗ್ ಐತೆ. ಸಮಥಿಂಗ್ ಇಲ್ಲ ಅಂದ್ರೆ ಅವಳು ಈ ತರ ಮಾಡಲ್ಲ. ನಾವು ಕೇಳಿದಕ್ಕೆ ಪ್ರಶ್ನೆಗೆ ಉತ್ತರನೇ ಕೊಡೋದಿಲ್ಲ. ಹೇಗೆ ಆಕ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ನೋಡು. ಅದು ಏನು ಜಿನ್ನು ಅಂತ ನಮ್ಗೆ ಕಂಡಿಡಿಬೇಕು ನೋಡು. ಹೌದು ರೇಷ್ಮಾ, ಮಾತಿಗೆ ಯಾವಾಗ ನೋಡಿದ್ರೆ ಜಿನ್ ಇದೆಯಲ್ಲ ಅಂತ ಹೇಳ್ತಾಳೆ. ಏನ್ ಜಿನ್ ಅಂತ ಕೇಳಿದ್ರೆ ಆನ್ಸರೇ ಮಾಡಲ್ಲ. ಅಷ್ಟು ಬೇಗ ಏನಾದ್ರೂ ಒಂದು ಆಕ್ಟಿಂಗ್ ಮಾಡಿ ಎಸ್ಕೇಪ್ ಆಗ್ಬಿಡ್ತಾಳೆ. ಐ ಥಿಂಕ್ ರೇಷ್ಮಾ, ಲಿಲ್ಲಿ ಅವಳ ಹತ್ರ ಅದೊಂದು ಗ್ರೀನ್ ಕಲರ್ ಡಾಲರ್ ಇದೆಯಲ್ಲ, ಅದನ್ನ ಅವಳು ಜಿನ್ನು ಅಂತ ಕರೀತಾಳೆ. ಆದ್ರೆ ಅದು ಸಮಥಿಂಗ್ ಇದೆ ಅದರಲ್ಲಿ, ಏನಂತ ಗೊತ್ತಿಲ್ಲ. ಅದು ಜಿನ್ ಅಂತ ಹೇಳ್ತಾಳೆ. ಒಂದ್ ವೇಳೆ ಅದು ಮಂತ್ರದ ಡಾಲರ್ ಇರ್ಬೋದೇನೋ? ಜುಲಿ, ನಾನು ಹಂಗೆ ಅನ್ಕೊಂಡೆ, ನೀನು ಅದೇ ತರ ಹೇಳ್ತಾ ಇದ್ಯಾ? ಅರೆ ಇಬ್ರು ಯಾಕೆ ಈ ತರ ತಲೆ ಕೆಡ್ಸ್ಕೊಳ್ತೀರಾ? ಅವಳು ಏನ್ಗೆ ಮಾಡ್ತಾಳಂತ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ ಅಷ್ಟೇ. ಇನ್ಮೇಲೆ ಅವಳ ಹತ್ರ ನೀವು ಯಾರು ಜಿನ್ ಅಂದ್ರೆ ಏನು ಅಂತ ಕೇಳಕ್ಕೆ ಹೋಗ್ಬೇಡಿ, ಆಯ್ತಾ? ಅದು ಏನ್ಗೆ ಮಾಡ್ತಾಳೆ ಅನ್ನೋದು ನಾವು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗ್ತದಲ್ಲ. ಜಿನ್, ನನಗೆ ಸಿಕ್ಕು ನೀನು. ಈಗ ಪ್ರಯೋಜನ ಇಲ್ದಂಗ ಆಗಿದ್ಯಲ್ಲ, ಈಗ ನಾನು ಏನ್ ಮಾಡೋದು? ನೀನೀಗ ಹೊರಗಡೆ ಬಂದೆ ಎಷ್ಟು ಹೆಲ್ಪ್ ಮಾಡ್ತೀಯಲ್ಲ, ಈಗ ನಾನು ನಿನ್ನ ಏನ್ ಕೈಯೋದಂತಾನೆ ಗೊತ್ತಾಗ್ತಾ ಇಲ್ಲ. ಜಿನ್ ಜಿನ್ ಪ್ಲೀಸ್ ಜಿನ್, ಹೆಂಗಾದ್ರೂ ಮಾಡಿ ಆ ಮಂತ್ರನ ನೆನ್ಪು ಮಾಡು. ಲಿಲ್ಲಿ, ಅಲ್ಲಿ ನೋಡು, ಅವಳು ಆ ಕೈಯಲ್ಲಿ ಡಾಲರ್ ಇಟ್ಕೊಂಡಿದ್ದಾಳೆ. ಹೌದು ಜೂಲಿ, ಬಾ ಏನ್ ಮಾಡ್ತಾ ಇದ್ದಾಳ ಅಂತ ನೋಡೋಣ. ಹೋಗು, ನಾನು ನಿನ್ನ ಹತ್ರ ಸಿಟ್ಟಾಗಿದ್ದೀನಿ ಗೊತ್ತಾ? ನೀನ್ ಬಂದ್ರೇನು ನಾನು ನಿನ್ನ ಹತ್ರ ಮಾತಾಡೋದೇ ಇಲ್ಲ. ಏನ್ ಹುಚ್ಚಿ ತರ ಒಬ್ಬೊಬ್ಳೆ ಮಾತಾಡ್ಕೊಳ್ತಾ ಇದ್ದಾಳೆ. ತಡಿ ಲಿಲ್ಲಿ, ಏನಂತ ನೋಡೋಣ. ಇಷ್ಟ ದಿನ ನೀನ್ ಎಲ್ಲಿ ಹೋಗಿದ್ದೆ? ನೀನ್ ಇಲ್ದೆ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಈಗ ನೀನ್ ಬರ್ತೀಯಾ ಇಲ್ವಾ? ನೀನಾಗೆ ಬಂದ್ಬಿಡು, ನಾನು ನಿನ್ನನ್ನ ಕರೆಯಲ್ಲ. ಏ ಅಚ್ಚು, ನೀವು ಬಂದ್ಬಿಟ್ರಾ? ನಾವು ಇಲ್ಲಿಗೆ ಬಂದು ಅರ್ಧ ಗಂಟೆಗೆ ಆಯ್ತು ಗೊತ್ತಾ?
ನೀನೇನು ಒಬ್ಬೊಬ್ಳೆ ನಿಂತ್ಕೊಂಡು ಹುಚ್ಚಿ ತರ ಮಾತಾಡ್ತಾ ಇದೀಯ ಅಚ್ಚು? ಏನಾಯ್ತು ನಿಂಗೆ? ಏನಿಲ್ಲ ರೇಷ್ಮಾ. ಈಗ ಯಾವ ಕಡೆಯಿಂದ ಹೋಗೋಣ? ನೀನು ಹೆಂಗೆ ಹೇಳ್ತೀಯಾ ಹಂಗೆ ಹೋಗೋಣ ಅಚ್ಚು. ಆಯ್ತು. ನೋಡ್ದ ರೇಷ್ಮಾ, ನೀನ್ ಹೇಳಿದ್ ಸರಿನೇ. ಅವಳು ಏನೋ ಮಾತಾಡ್ತಾ ಇದ್ಲು, ಏನಂತ ಕೇಳಿದ್ರೆ ಏನಿಲ್ಲ ಅಂತ ತೆಗ್ದು ಒಳಗ್ ಬ್ಯಾಗ್ ಅಲ್ಲಿ ಇಟ್ಕೊಂಡ್ಬಿಟ್ಲು ನೋಡು. ಸಮಥಿಂಗ್ ರಾಂಗ್. ಹೇ ರೇಷ್ಮಾ, ಜೂಲಿ, ಲಿಲ್ಲಿ, ಒಂದ್ ಸ್ವಲ್ಪ ಈ ಕಡೆ ನೋಡಿ. ಏನಚ್ಚು? ಇಲ್ಲೆಲ್ಲ ನೋಡಿ, ಮರ ಕಟ್ ಮಾಡಿ ಹಾಕಿದ್ದಾರೆ. ಹೌದು ಅಚ್ಚು, ನೀನು ಈಗ ಏನು ಹೇಳಕ್ಕೆ ಬರ್ತಾ ಇದೀಯಾ? ಈ ತರ ಕಾಡಲ್ಲಿ ಮರನ ಕಡಿಯೋದು ತುಂಬಾ ತಪ್ಪು. ಅದು ಪರಿಸರಕ್ಕೆ ಹಾನಿ ತಂದ್ಕೊಡುತ್ತೆ. ಹೌದು ಅಚ್ಚು, ನಮ್ದು ಚಾಚಾ ಆಯ್ತಲ್ಲ, ಅವರು ಹೇಳ್ತಾ ಇದ್ದಾರೆ ಮರ ಎಲ್ಲ ಕಟ್ ಮಾಡಬಾರ್ದು ಅಂತ. ಸರಿ ಅಚ್ಚು, ಈಗ ನಾವು ಯಾವ ಕಡೆ ಹೋಗೋಣ? ಹಿಂಗೆ ಹೋಗೋಣ, ನಾನು ಹಿಂದೆನೆ ಬನ್ನಿ. ಆಯ್ತು. ಆಯ್ತಣ್ಣ, ಆಯ್ತು. ಅಲ್ಲಿಂದ ಎಷ್ಟು 30 ಕಿಲೋಮೀಟರ್ ಇದೆಯಾ? ಸರಿ, ನಾನು ತಗೊಂಡೋಗಿ ಗಾಡಿನ ಬಿಟ್ಬಿಟ್ಟು ಆ ಗಾಡಿ ತರ್ತೀನಿ. ಸರಿ ಆಯ್ತಣ್ಣ. ಹೇ ಜೂಲಿ, ಇಲ್ಲಿ ನೋಡ್ರಿ ಎಲ್ಲ. ಸರಿ ಆಯ್ತಣ್ಣ, ನೀವು ಹೇಳ್ದಂಗೆ ಮಾಡ್ತೀನಿ. ಆಯ್ತಣ್ಣ, ಆಯ್ತು. ಸರಿ 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 ಸರಿ. ಅಲ್ಲಿ ಅದೇ 30 ಕಿಲೋಮೀಟರ್ ಅಂತ ಹೇಳಿದ್ರಲ್ಲ, ಅಲ್ಲೇ ತಗೊಂಡೋಗಿ ಗಾಡಿನ ಬಿಟ್ಬಿಟ್ಟು ಅವ್ರ ಹತ್ರ ಬೇರೆ ಗಾಡಿ ತರ್ತೀನಿ. ಆಯ್ತು ಕಣಪ್ಪ, ಅಷ್ಟು ದೂರ ಹೋಗಿದ್ಯಾ? ಓದೋರು ಬಂದವ್ರನ್ನ ಗಾಡಿಯಲ್ಲಿ ಬಾಡಿಗೆ ಹಾಕೊಂಡು ತುಂಬಿಸ್ಕೊಂಡು ಹೋಗ್ಬೇಡ ಆಯ್ತಾ? ದುಡ್ಡು ಬರುತ್ತೆ ಅಂತ. ಖಾಲಿ ಗಾಡಿನ ತಗೊಂಡೋಗಿ ಬಿಟ್ಬಿಟ್ ಬಾ. ಮೊದಲೇ ಅದು ರಿಪೇರ್ ಇದೆ ಗಾಡಿ. ಆಯ್ತಣ್ಣ, ಆಯ್ತು. ಅದು ನನಗೆ ಅಡ್ರೆಸ್ ಒಂದು ಲೊಕೇಶನ್ ಕಳಿಸ್ಬಿಡಿ. ಆಯ್ತು ಕಣಪ್ಪ, ಕಳಿಸ್ತೀನಿ. ನಾನು ನಿನಗೆ ಹೇಳ್ತಾ ಇದ್ದೀನಲ್ಲ ಅಡ್ರೆಸ್, ಏನಿಲ್ಲ, ಕಾಗೆಹಳ್ಳಿಯಿಂದ ಹೋಗಿ ಮುಂದೆ ಗುಬ್ಬಿಹಳ್ಳಿ ಬರುತ್ತೆ, ಅಲ್ಲಿ ತಗೊಂಡೋಗಿ ಗಾಡಿ ಬಿಟ್ಬಿಟ್ ಬಾ. ಆಯ್ತಣ್ಣ, ಯಾರನ್ನು ಗಾಡಿಯಲ್ಲಿ ಹತ್ಸಲ್ಲ ಬಿಡೋಣ. ಯಾಕಣ್ಣ ಟೆನ್ಷನ್ ಮಾಡ್ಕೊಳ್ತೀರಾ? ನಮ್ ಗಾಡಿ ಅಣ್ಣ, ನಾನು ಆ ಥರ ಎಲ್ಲ ಮಾಡಲ್ಲಣ್ಣ. ಸರಿ ಸರಿ ಆಯ್ತು, ತಗೊಂಡೋಗಿ ಗಾಡಿ ತಗೊಂಡೋಗು. ಎಲ್ಲಿದೆಯಾ ಈಗ? ನಾನೀಗ ಕಾಗೆಹಳ್ಳಿಗೆ ಇನ್ನೊಂದು 40 ಕಿಲೋಮೀಟರ್ ದೂರದಲ್ಲಿ ಇದ್ದೀನಣ್ಣ. ಇದು ಕೆಂಚಳ್ಳಿ ಅಂತ ಬರುತ್ತಲ್ಲ, ಅಲ್ಲಿದ್ದೀನಿ. ಸರಿ ಸರಿ ಆಯ್ತು. ಆಯ್ತಣ್ಣ, ಇಡ್ತೀನಿ. ಇವ್ರು ಕೊಡೋ ಕೂಲಿಗೆ ಎಷ್ಟು ಕೆಲಸ ಮಾಡಿಸ್ತಾನೆ. ಬಾಡಿಗೆಗೆ ಯಾರನ್ನ ಹಾಕೊಂಡು ಹೋಗ್ಬಾರ್ದಂತೆ. ನನ್ಗೇನೋ ಇದ್ರಲ್ಲೇ ಒಂದು 5 ರೂಪಾಯಿ ಸಿಗೋದು. ಸರಿ, ಮತ್ ಇವ್ನ ಏನಾದ್ರು ಸೀಟ್ ಮಾಡ್ಕೊಂಡ್ರೆ ಏನ್ ಮಾಡೋದು? ಯಾರನ್ನು ಗಾಡಿಯಲ್ಲಿ ಹತ್ಸ್ಬಾರ್ದು. ಅಚ್ಚು, ಅದು ಅಣ್ಣ ಏನು ಹೇಳ್ತು ಅಂತ ಕೇಳ್ತಾ? ಕೇಳ್ತು ರೇಷ್ಮಾ, ನಮ್ ಕಾಗೆಹಳ್ಳಿಗೆ ಹೋಗ್ತಾ ಇದಾರೆ. ನಾವು ಈ ಗಾಡಿಯಲ್ಲಿ ಹತ್ಕೊಂಡು ಹೋಗಿ ಅಂದ್ರೆ ನಾವು ಕಾಗೆಹಳ್ಳಿಗೆ ಹೋಗ್ಬಿಡ್ಬೋದು. ಹೌದು ಅಚ್ಚು, ಆದ್ರೆ ಅವರು ಫೋನಲ್ಲಿ ಏನ್ ಮಾತಾಡ್ತಾ ಇದ್ರು ಅಂತ ಕೇಳ್ದಾ? ಯಾರನ್ನು ಗಾಡಿಯಲ್ಲಿ ಹತ್ಕೊಂಡು ಹೋಗ್ಬೇಡ ಅಂತ ಯಾರೋ ಓನರ್ ಇರ್ಬೇಕು, ಅವರು ಹೇಳ್ತಾ ಇದಾರೆ ಇವ್ರ ಹತ್ರ, ಡ್ರೈವರ್ ಹತ್ರ. ಹೌದು, ಕರೆಕ್ಟ್. ಆದ್ರೆ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಹೆಂಗಾದ್ರೂ ಮಾಡಿ ಹತ್ಕೊಂಡು ಹೋಗೋಣವಾ? ಬೇಡ ಜೂಲಿ, ಹಂಗ್ ಕೇಳಕ್ ಹೋದ್ವಿ ಅಂದ್ರೆ ಬೇಡ ಅಂತ ಹೇಳ್ಬಿಡ್ತಾರೆ. ಮತ್ತೆ ಮೊದ್ಲು ಏನ್ ಕೇಳ್ತಾರೆ ಗೊತ್ತಾ? ನೀವ್ ಯಾಕೆ ಸಣ್ಣ ಮಕ್ಳು ಈ ತರ ಕಾಡಲ್ಲಿ ಇದ್ದೀರಾ ಅಂತ ಕೇಳ್ತಾರೆ. ಮತ್ತೆ ಅವ್ರ ಹತ್ರ ಕತೆ ಹೇಳ್ತಾ ಕುತ್ಕೋಬೇಕು ಏನಾದ್ರು. ಅದಕ್ಕೆ ಬೇಡ, ನಾವ್ ಅವ್ರಿಗೆ ಹೇಳ್ದೆ ಗಾಡಿಯಲ್ಲಿ ಹತ್ಕೊಂಡ್ಬಿಡಲ್ವಾ? ಗಾಡಿ ಸ್ಟಾರ್ಟ್ ಆಗ್ತಾ ಇದೆ, ಎಲ್ರು ಹತ್ತಿ ಹತ್ತಿ, ಬೇಗ ಹತ್ತಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗೋವಾ ಟ್ರಿಪ್ ಪ್ರಾರಂಭ ಮಾಡಿದಾಗಿಂದ ಇವತ್ತಿನವರೆಗೂ 41 ಎಪಿಸೋಡ್ ಆಗಿದೆ. ಇಲ್ಲಿವರೆಗೂ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ ಫ್ರೆಂಡ್ಸ್. ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಇರಬೇಕು ಫ್ರೆಂಡ್ಸ್. ಕಮೆಂಟ್ ಅಲ್ಲಿ ಕೇಳ್ತಾನೆ ಇದ್ದೀರಾ ಮಕ್ಕಳು ಯಾವಾಗ ಮನೆಗೆ ಹೋಗ್ತಾರೆ ಅಂತ. ನಾಳೆ ಹಾಕೋಂತ ಗೋವಾ ಟ್ರಿಪ್ ಪಾರ್ಟ್ 42 ಅಲ್ಲಿ ಮಕ್ಕಳು ಮನೆಗೆ ಹೋಗ್ತಾರೆ ಫ್ರೆಂಡ್ಸ್. ಇದೇ ರೀತಿ ನಮ್ಮ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೇನೆ ನೀವು ಯಾವ ಊರಿಂದ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಫ್ರೆಂಡ್ಸ್, ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಾನೆ ಇದ್ದೀರಾ ಯಾವ ಟೈಮಿಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ, ಆ ಟೈಮ್ ನ ಹೇಳಿ ಅಂತ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್. ಆದ್ರೆ ಎಕ್ಸಾಕ್ಟ್ ಆಗಿ ನಾನು ಈ ಟೈಮಿಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ ಫ್ರೆಂಡ್ಸ್. ಯಾಕಂತ ಹೇಳಿದ್ರೆ ನಾವಿರೋಂಥ ಪ್ಲೇಸು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ. ಅದೇ ಡೈಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ್. ಯಾವಾಗಾದ್ರೂ ಸ್ಕಿಪ್ ಆಯ್ತು ಅಂದ್ರೆ ಯಾರು ಬೇಜಾರು ಮಾಡ್ಕೊಂಬೇಡಿ ಫ್ರೆಂಡ್ಸ್. ನಾವು ಹಾಕೋಂಥ ವಿಡಿಯೋಸ್ ನಿಮಗೆ ಇಷ್ಟ ಆಯ್ತು ಅಂದ್ರೆ, ಖುಷಿ ಆಯ್ತು ಅಂದ್ರೆ ನೀವು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೇನೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೇನೆ ಅಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾವು ಹಾಕೋಂಥ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಬಾಯ್ ಬಾಯ್ ಫ್ರೆಂಡ್ಸ್.